ನಾರಾಯಣ ಸಿದ್ಧರು ಅಂಥೇಳಿ ನಮ್ಮ ಜಾನಪದೀಯ ಕಲಾವಿದರು ಸರ್. ಆ ಕಲಾವಿದರ ಒಂದು ಪ್ರದರ್ಶನವನ್ನು ಮಾಡಿದರು. ಅಂದರೆ ಹಿಂದಿನ ನಮ್ಮ ಜಾನಪದ ಕಲೆಗಳು ನಾಶ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ಅವಕ್ಕೂ ಸರ್ ಈ ಗುರುಮಾರ್ಗ ಪತ್ರಿಕೆ ಪಾಪ ಅವರು ಪತ್ರಿಕೆಯವರು ಹಾಗಿನ ದೊಡ್ಡ ಶ್ರೀಮಂತರಲ್ಲ ರೀ, ಆದರೆ ಅವರ ಗೆಳೆಯರ ಬಳಗ ಅವಕ್ಕೆ ಎಲ್ಲರೂ ಕೂಡಿಕೊಂಡು ಸರ್, ವಿಶೇಷವಾಗಿ ನಮ್ಮ ರಾಮಚಂದ್ರ ಕಾಕಡೆ ಅವರು ಭಾಳ ಒಂದು ಕಕ್ಕುಳಾತಿ ಸರ್, ಅವರನ್ನು ಕರೆಸಿ ಅವರ ಕಡೆಯಿಂದ ಪ್ರದರ್ಶನ ಮಾಡಿಸಿದ್ರು. ನಿಮ್ಗೆ ಗೊತ್ತಲ್ಲ ಸರ್, ಅದು ಜಾದು ಮಾಡೋದು ಮುಂದೆ ಇವನ್ನೆಲ್ಲ ಬೆಳಕ ನುಂಗೋದು ಅನ್ನೋದು ಅದು ಕಲೆ ಇವತ್ತು ಮಾಯವಾಗ್ತಾ ಇದ್ರು ಕೂಡ ಅವ್ರು ಮಾಡ್ತಿರೋ ಅದ್ಭುತ ಅನಿಸ್ತಾರೆ. ಅಂಥ ಒಂದು ಕಲಾವಿದರನ್ನು ಸನ್ಮಾನ ಮಾಡಿದ್ರು ರೀ. ಜೊತೆಗೆ ಸರ್ ಈ ಒಂದು ಸಂದರ್ಭದಲ್ಲಿ ನೆನೆಸ್ಬೇಕು ಸರ್, ನಮ್ಮ ಗೋಕಾಕದ ಮನೆಯ ಮಗಳು ಮಾಲತೇಶ್ರೀ ಮೇಡಮ್ ರೀ, ಅವ್ರೇನು ದೊಡ್ಡ ಶ್ರೀಮಂತರಲ್ರಿ, ತನ್ನ ಹೆಣ್ಮಗಳು ತನ್ನಷ್ಟು ದಾನ ಮಾಡ್ಕೊಂಡ್ರಿ ಈ ಒಂದು ಗುರುಮಾರ್ಗ ಪತ್ರಿಕೆ ಒಂದು 5,000 ರೂಪಾಯಿ ದೇಣಿಗೆಯನ್ನು ಘೋಷಣೆ ಮಾಡಂದ್ರೆ ಭಾಳ ಸಂತೋಷ ಆಗುತ್ತೆ. ಯಾಕಂದ್ರೆ ಸರ್ ಒಂದು ಪತ್ರಿಕೆ ಆಗಲಿ ಒಂದು ಯಾವುದೇ ಒಂದು ಸಂಸ್ಥೆ ಆಗಲಿ ನಡಿಬೇಕಾದ್ರೆ ಮುಖ್ಯ ಅಂದ್ರೆ ಆರ್ಥಿಕ ಇದು ಬರ್ತದೆ, ಸಮಸ್ಯೆಗಳು ಇರ್ತಾವೆ ರೀ. ಅಂಥದ್ರೊಳಗೆ ಏನಿರ್ತದೆ ಇವರು ಸಹಕಾರ ಭಾಳ ಅದ್ರ ನಮ್ಮ ಗೋಕಾಕ ಪರಿಸರಗಳು ಸರ್ ಕೆಲವೊಂದು ದಾನಿಗಳು ಕೊಡುಗೈ ದಾನಿಗಳು ಅದಾರ ಸರ್. ಅಂದ್ರೆ ಒಂದು ಯಾವುದೋ ಒಂದು ಹಿಂದಕ್ಕೆ ಗಾಡ್ ಫಾದರ್ಸ್ ಅಂತ ಹಿಂದೆ ಇದ್ದರೆ ಇದೆ ಸರ್, ಪತ್ರಿಕೆ ಆಗಲಿ ಸಂಘಗಳಾಗಲಿ ಯಾವುದೇ ಸಂಸ್ಥೆಗಳಾಗಲಿ ಮುನ್ನಡೀತಾವ್ರಿ. ಆ ನಿಟ್ಟಿನಲ್ಲಿ ಎಲ್ಲರ ಒಂದು ಸಹಕಾರವನ್ನು ಘೋಷಣೆ ಮಾಡಿ ಭಾಳ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಸರ್. ವೆಂಕಟೇಶ್ವರ ನಮ್ಮ ಕಲ್ಯಾಣ ಮಂಟಪದೊಳಗಡೆ ಕಿಲ್ಲಾದಾಗ ಸರ್ ಅಂತೂ ಒಟ್ಟಿನಲ್ಲಿ ಸುಂದರ ಈ ಗುರುಮಾರ್ಗ ಮತ್ತೆ ಆರಂಭ ಆಯಿತು. ಪ್ರತಿ ತಿಂಗಳ ಓದುವಂಗೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶೈಕ್ಷಣಿಕ ದೃಷ್ಟಿಯಿಂದ ಈಗ ಭಾಳ ಒಳ್ಳೆಯ ಒಂದು ಪತ್ರಿಕೆ ಸರ್. ಆದ್ರೆ ಇಲ್ಲಿ ಶೈಕ್ಷಣಿಕವಾಗಿ ನಮ್ಮ ಸರ್ಕಾರಗಳು ಕೇವಲ 2% ದುಡ್ಡು ಇಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಲಿಲ್ಲ ಸರ್. ಅದ್ರ ಬಗ್ಗೆ ನೀವು ಚರ್ಚೆ ಆಗಿಲ್ಲ, ಅದು ಎಲ್ಲರಿಗೂ ಗೊತ್ತಿದ್ದ ಮಾತಾ ಸರ್. ಗೊತ್ತಿಲ್ಲರಿ, ಮತ್ತೆ ಶಿಕ್ಷಕರು ಪ್ರತಿಭಟನೆ ಮಾಡ್ಬೇಕಲ್ರಿ, ಹೇಳ್ಬೇಕಲ್ಲ ಸರ್ ಇದಕ್ಕೆ ಗೌರ್ಮೆಂಟ್ಗೆ. ಅಲ್ಲಿ ಹೌದ್ರಿ, ನಮ್ಗೆ ಇನ್ನೂ ಹೆಚ್ಚು ಮಾಡ್ರಪ್ಪ, 15-20% ಖರ್ಚು ಮಾಡ್ರಿ, ದೇಶದ ಆಸ್ತಿ ತಯಾರಾಗೋದು, ದೇಶ ತಯಾರಾಗೋದು ಶಿಕ್ಷಣದಿಂದ ಅಂತ ಇವ್ರು ಹೇಳಿದಾಗ ಸರ್ಕಾರ ಹೇಳೋದಲ್ರಿ. ಆದ್ರೆ ಸರ್ ಈಗ ಅಲ್ಲಿ ನಿಮ್ಮಂತವ್ರು ಬರ್ಬೇಕ್ರಿ ಅಂತಂದ್ರೆ ಈಗ ನಾವು ಬಂದು ಹೇಳಿದ್ವಿ ಶಿಕ್ಷಕರು ಇದ್ರೊಳಗೆ ಹೇಳ್ಬೇಕಾಯ್ತು. ಅದು ಅಲ್ರಿ, ನಮ್ಮ ವಾಹಿನಿಯ ಮುಖಾಂತರವಾಗಿ ಸರ್ ನೀವು ಧ್ವನಿ ಎತ್ತಾ ಇದ್ರಲ್ಲ ಸರ್, ನಿಜವಾಗಿಯೂ ಇವ್ರು ಎತ್ತಬೇಕ್ರಿ, ಒಬ್ಬರಿಂದ ಆಗುದಿಲ್ಲ, ಎಲ್ಲರೂ ಕುಡಿದಾಗಿದ್ರಿ, ಒಬ್ಬರಿಂದ ಆಗುವಂಥದ್ದಲ್ಲ. ಗುರುಮಾರ್ಗ ಇವತ್ತು ಯಶಸ್ವಿ ಆಗಿ ಯಾಕೆ ಆಗ್ತಾ ಇಲ್ಲ, ಪಾಪ ಹಣ ಇಲ್ಲ, ಅದು ಮಾಡೋರಿಲ್ಲ, ಅದಕ್ಕೆ ಇದ್ರ ಕೊಂಡು ಹೋದ್ರು ಶಕ್ತಿ ನಮಗಿಲ್ಲ. ಎಷ್ಟೋ ಪಾಲಕರಿಗೆ ಇದ್ರ ಕೊಂಡು ಹೋದ್ರು ಶಕ್ತಿ ಇಲ್ಲ. ಇದು ಶಕ್ತಿ ಬರ್ಬೇಕಾದ್ರೆ ಒಳ್ಳೆಯ ಲೇಖಗಳು ಬರ್ಬೇಕು, ಒಂದು ಎಲ್ಲ ಶಕ್ತಿನೂ ಬೇಕು, ಎರಡು ಒಳ್ಳೇದಿದ್ರು ಆಗುದಿಲ್ಲ. ರಾಮಾಯಣ ದರ್ಶನ ಎಷ್ಟು ಕೊಂಡು ಹೋಗ್ತಾರ್ರಿ. ಕರೆಕ್ಟ್ ಸರ್. ಆದ್ರೆ ನೀವು ಹೇಳಿದ ಸರ್ ಸರ್ಕಾರ ಕೂಡ ಶೈಕ್ಷಣಿಕ